ಬಾರದ ಏನೋ ಮಾತಾಡ್ಬೇಕು ಅಂತಂದೆ. ಏನಿಲ್ಲ, ಅದೇ ಅವಳು ನನ್ನ ತಮ್ಮನ ಹೆಂಡತಿ ಎಲ್ಲ ಹೊಲ್ದಲ್ಲೆಲ್ಲ ಕಾಯಿ ಕಡ್ಕೊಂಬದು ಎಲ್ಲ ಮಾಡ್ತಾವ್ರೆ. ಅದಕ್ಕೆ ಏನು ಮಾಡೋದು ಏನು ಅಂತ ನಾನು ಯೋಚನೆ ಮಾಡ್ತಿದ್ನಪ್ಪ. ನಾನು ಇವಾಗ ಏನು ಮಾಡೋದು ಅನ್ನಿಸ್ಬಿಟ್ಟೈತೆ ನನಗಂತೂ. ಒಂದು ಗೊತ್ತಾಗ್ತಾ ಇಲ್ಲ. ಅವಳೇನು ನಾನು ಹೇಳಿದ್ರೇನು ಕೇಳ್ತಾನೆ ಇಲ್ಲ. ನನ್ನ ತಮ್ಮನೂ ಹಂಗೇನೆ, ಅವನು ನಾನು ಏನಾದರೂ ಹೇಳಲಿ, ಅವನು ನಾನು ಏನು ಹೇಳಿದ್ರು ಕೇಳಲ್ಲ. ಅವನು ಕೋರ್ಟ್ಗೆ ಹಾಕು ಅಂತ ಹೇಳಿಲ್ವಾ ನಾನು? ಇವಾಗ ಇಬ್ಬರ ಹೆಸರಿಗೂ ಐತೆ ಅಂದಮೇಲೆ ಕೋರ್ಟ್ಗೆ ಹಾಕಿದ್ರೆ ಬಂದೇ ಬರುತ್ತೆ. ಯಾಕೆ ಬರಲ್ಲ ಅಂತ ಅನ್ಕೊಂಡಿದ್ಯಾ? ಬರುತ್ತೆ, ಕೋರ್ಟ್ಗೆ ಹಾಕು. ನಾನು ಕೋರ್ಟ್ಗೆ ಹಾಕೋದು ಬೇಡ, ಸುಮ್ಮನೆ ಯಾಕೆ ಇವಾಗ ನಾನು ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ, ಈಗ ಯಾರಾದ್ರೂ ಸುಮ್ಮನೆ ಲಾಯರ್ನ ಅಂತ ಕಳಿಸ್ಬಿಟ್ಟು ಒಂದು ನೋಟಿಸ್ ಕೊಟ್ಟು ಹೋಗೋ ಥರ ಏನೋ ಮಾಡಬಾರ್ದು ಅಂತೇಳಿ ಅದ್ರ ಸತ್ತರ ಮಾಡೋಣ. ಕೋರ್ಟ್ಗೆ ಹಾಕಿದ್ರೆ ಅದು ಎಷ್ಟು ದಿನ ಆದರೂ ಭಾಗ್ಯರಿಗೆಲ್ಲ ಕಣಪ್ಪ. ಅದಕ್ಕೆ ಕೋರ್ಟ್ಗೆ ಹಾಕೋದು ಬೇಡ, ಸುಮ್ಮನೆ ದುಡ್ಡು ಮುಗಿಯುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಅದನ್ನೆಲ್ಲ ಯೋಚನೆ ಮಾಡ್ತೀಯಾ ಇವಳೆ? ನೀನು ಅದೆಲ್ಲ ಯೋಚನೆ ಮಾಡಬೇಡ. ನೀನು ನಾನು ಹೇಳಿಲ್ವ ನಿನಗೆ? ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ನೀನು ಏನಿದ್ರು ಸುಮ್ಮನೆ ಹಾಕಬಿಡು ಅಂತ ಹೇಳಿದೆ. ಗೊತ್ತಿಲ್ಲ ಅಂತವ್ರನ್ನ ಯಾರನ್ನಾದ್ರೂ ಕರೆಸು, ಅವ್ರ ಹತ್ರ ನಾಟಕ ಮಾಡಿಸಿದ್ರೆ ಆಯಿತು. ಲಾಯರ್ ಅನ್ನೋ ಥರ ನಾಟಕ ಮಾಡಿಸೋಣ. ಯಾರಾದರೂ ಗೊತ್ತಿರೋರಿದ್ರೆ ಕರೆಸ್ಬಿಡು. ಸರಿ ಆಯ್ತು ಹೇಳಿ. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನಿಗೆ ಕಾಲ್ ಮಾಡಿಬಿಟ್ಟು ಕರೆಸ್ಬಿಟ್ಟು ಸುಮ್ಮನೆ ಏನೋ ಒಂದು ನೋಟಿಸ್ ಕೊಡೋ ಥರ ಮಾಡೋಣ. ಕೋರ್ಟ್ಗೆ ಹಾಕಿದ್ದಾರೆ, ನೀವು ಏನು ಮಾಡೋ ಆಗಿಲ್ಲ, ಅವ್ರಿಗೆ ಭಾಗ ಬಂದೇ ಬರುತ್ತೆ, ಸುಮ್ಮನೆ ಇಲ್ಲಿ ನೋಡಿ ಮಾತಾಡಿಕೊಂಡು ಅವ್ರಿಗೆ ಕೊಟ್ಬಿಡೋದಾದ್ರೆ ಭಾಗ ಕೊಟ್ಬಿಡಿ ಅಂತ ಹೇಳ್ಸೋಣ. ಹಂಗೆ ಹೇಳಿಸ್ಬಿಡಪ್ಪ. ಯಾಕಂದರೆ ಇವಾಗ ಭಾಳ ಕಷ್ಟ ಆಗುತ್ತೆ ಕೋರ್ಟ್ ಕೇಟು ಅಂತ ಹೇಳಿ ಹೋಗಕ್ಕೆ ಹೋದ್ರೆ. ಅದೇ ನಾನು ಯೋಚನೆ ಮಾಡಿಕೊಂಡು, ಇವಾಗ ಬೇರೆ ನನ್ನ ಗಂಡ ಬೇರೆ ಹಿಂಗೆ ಇದ್ದಾನಲ್ಲ, ಅದಕ್ಕೆ ಯೋಚನೆ ಮಾಡ್ತೀನಿ, ಬೇರೆ ಇನ್ನೇನಕ್ಕೂ ಯೋಚನೆ ಮಾಡಲ್ಲ. ಅದಕ್ಕಾಗಿಯ. ಸರಿ ಆಯಿತು. ನನಗೆ ಗೊತ್ತಿರೋರು ಒಬ್ರು ಇದ್ದಾರೆ, ಅವ್ರನ್ನ ಕರೆಸ್ತೀನಿ. ಸ್ವಲ್ಪ ಸ್ಟ್ರಿಕ್ಟಾಗಿ ಮಾತಾಡೋ ಥರ ಮಾಡ್ತೀನಿ. ಯಾಕಂದರೆ ಅವ್ರಿಗೆ ಭಯ ಬರಬೇಕು. ಇದೆಷ್ಟು ದಿನವಾದರೂ ಬಗೆಹರಿಯಲ್ಲ. ನೀವು ಸುಮ್ಮನೆ ಇಲ್ಲೇ ಕೂತ್ಕೊಂಡು ಮಾತಾಡಿಕೊಂಡು ಅದೇನು ಬರಬೇಕು ಅವ್ರಿಗೆ ಭಾಗನ ಕೊಟ್ಬಿಡಿ, ಅರ್ಧ ಭಾಗನ ಅಂತೇಳಿ ಹೇಳೋದು ನೋಡಿ. ನಿಮಗೂ ತೊಂದರೆ ಅವ್ರಿಗೂ ತೊಂದರೆ ಅಂತ ಹೇಳಿ ಹೇಳ್ಸೋಣ. ಸರಿ ಆಯಿತು ಬಿಡು. ಹೇಳಿದೆಯಲ್ಲ, ನಾನು ನೋಡ್ಕೊಂತೀನಿ. ಹೇಗಿದ್ದಾರೆ ನಿನ್ನ ಗಂಡ? ಅವನೇನು ಇಂಪ್ರೂವ್ಮೆಂಟ್ ಆಗಂಗಿಲ್ಲ, ಎದ್ದು ಓಡಾಡಂಗಿಲ್ಲ. ನನಗಂತೂ ಸಾಕಾಗ್ಬಿಟ್ಟೈತೆ ಅಲೆಯ. ಏನು ಮಾಡೋದಪ್ಪ. ಸರಿ ಆಯಿತು, ನಾನು ಮಾತಾಡ್ಸೋಣ ಅಂತ ಬಂದೆ. ಬೆಳಗ್ಗೆನೆ ಬಂದೆ ಮನೆ ತಕ್ಕೆ. ಅವಳಿದ್ಲ ನಿಮ್ಮಳು, ಅದಕ್ಕೆ ಸುಮ್ಮನಾದೆ. ಅವಳು ಗೌರಿ ಮೊದಲೇ ಒಳ್ಳೆಯಳಲ್ಲ, ಏನೇನೋ ತಿಳ್ಕೊಂತಾಳೆ ಅಂತ ಸುಮ್ಮನಾದೆ. ಸರಿ ಆಯಿತು. ಅವಳು ಯಾಕೆ ಯಾರಾದರೂ ಮಾತಾಡಿಸ್ತೀಯ ಹಂಗೆ ಹಿಂಗೆ ಅಂತ ನನ್ನ ಹತ್ರನೂ ಕೇಳ್ತಾ ಇರ್ತಾಳೆ ಅವಾಗವಾಗ. ಏನಿಲ್ಲ ಗೌರಿ ಅಂತ ನಾನು ಹಿಂಗೆ ಹೇಳ್ತೀನಿ, ಅತ್ಲಾಗೆ ಹಿಂಗೆ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಸರಿ ಆಯಿತು, ಹೋಗು. ನಾನು ಅದನ್ನು ಎಲ್ಲ ಮಾಡ್ಕೊಂಡು ಕೊಡ್ತೀನಿ, ಕರೆಸ್ತೀನಿ. ಫೋನ್ ಮಾಡಿಬಿಟ್ಟು ಅವ್ನಿಗೆ ಹೇಳಿ ಕರೆಸಿ ಮಾತಾಡ್ಸೋಣ. ಒಂದು ಸತಿ ಹೇಳ್ಸೋಣ, ಅವ್ರಿಗೆ ಭಯ ಬರಬೇಕು. ಹಂಗಾದ್ರೆ ಇಲ್ಲೇ ಏನಾದರೂ ಒಂದು ತೀರ್ಮಾನ ಮಾಡ್ಕೊಂತಾರೆ. ಸರಿಯಾಗಿ ಸ್ಟ್ರಿಕ್ಟಾಗಿ ಹೇಳೋ ಥರ ಮಾಡ್ತೀನಿ. ಸರಿ ಆಯ್ತು. ನನ್ನ ಹತ್ರನೇ ಬರ್ಬೇಕು, ಬಾರಮ್ಮ ಬಗೆರ್ಕಮ್ಮನ ಕೋರ್ಟ್ಗೆ ಹಾಕ್ಬೇಡ ಅಂತೇಳಿ ನನ್ನ ಹತ್ರನೇ ಬರ್ಬೇಕು. ಹಂಗೆ ಮಾಡ್ತೀನಿ. ನೋಡಿಲ್ಲ ಸ್ಮಕ ಅಲ್ಲಿ ಮಾತಾಡ್ತಾ ಇದ್ದಾಳೆ. ಇವನೊಬ್ಬ ಇದ್ದಾನೆ ಕಣೆ. ಇವಳು ಬಾಲಕ್ಕೆ, ಇವನಿರೋದಕ್ಕೆ ಇವಳು ಬಲ ತೋರಿಸ್ತಾಳೆ. ಇವನೇನು ಕಟ್ಕೊಂಡವನಲ್ಲ ಏನಲ್ಲ, ಇವನು ಬಲ ತೋರಿಸ್ತಾಳೆ. ಗಂಡನ ಬಲ ಇಲ್ಲ. ಗಂಡನ ಬಲ ಇರೋ ಹಾಳಾಗಿದ್ರೆ ಇವಳು ಹಿಂಗೆ ಆಡ್ತಿರ್ಲಿಲ್ಲ. ಇವಳಿಗೆ ಗಂಡನ ಬಲ ಅಲ್ಲ, ಮಿಂಡನ ಬಲ. ಇವನು ಬಲದಿಂದಲೇ ಆ ಗೌರಿಗೆ ಗೊತ್ತಾಗ್ಬಿಟ್ರೆ ಏನಿಲ್ಲ. ಇವನು ಇವಾಗ ಅದು ಇದು ಒಂದಿಟ್ಟು ಕೊಡ್ತಾನೆ ಸೆನಕ್ಕೆ. ಇವನೊಬ್ಬನ ಜೊತೆ ಮಾಡ್ಕೊಂಡವಳೆ, ಅದಕ್ಕೆ ಮತ್ತೆ ಬಂದಿಲ್ಲಿ ಸೇರ್ಕೊಂಡಿರೋದು ಇವಳು. ಅವತಾರಗಳು ಆಡೋಕ್ಕೆ. ಅಲ್ಲಾದ್ರೆ ಅತ್ತೆ ಮಾಮಗೆ ಕೂಳ ಹಾಕ್ಕೊಂಡು ಮಾಡಿಕೊಂಡು ಇರಬೇಕಾಗುತ್ತೆ ಅಂತ ಇಲ್ಲಿ ಬಂದು ಅದಕ್ಕೆ ಮತ್ತೆ ಸೇರ್ಕೊಂಡಿರೋದು ಇವಳು. ಅವಳು ನೋಡ್ಬಿಟ್ರೆ ಹಂಗಿಂಗೆ ಅನ್ಸಲ್ಲ ಕಣೆ. ತಡಿಯಕ್ಕೆ ಹೋಗಿದ್ಲ ಇಂತಿ ಸರಿಯಾಗಿ ಹಂಗೆ ಹಿಡ್ಕೊಂಡು ತೀಡ್ಬಿಟ್ಟವ್ನು ಕಣೆ. ಅಲ್ಲಿ 4 ಬಾರಿಸ್ಬಿಟ್ಟವ್ನಿ. ಬಾರಿಸ್ಬೇಕು, ಬಾರಿಸಿದ್ರೇನೆ ಮತ್ತೆ. ಓಹೋ, ಏನು ತಡಿಯಕ್ಕೆ ಹೋಗಿ ಅವಳೆ ಏನೆಲ್ಲ ಹೇಳ್ದೇನೆ ಅಮ್ಮಂಗೆ. ಈಸ್ತೀನಿ ದುಂಡು ಮಾಡ್ಕೊಂಡವಳಲ್ಲ, ತಮ್ಮಂದಲ್ಲ ಮನೆಯಾಗೆಲ್ಲ ದುಂಡು ಮಾಡ್ಕೊಂಡು ಇವಾಗ ಎಷ್ಟು ಮಾತಾಡ್ತಾಳೆ ನೋಡು. ಮುಂದಾಗಲೇ ಆಗಿದ್ರೆ ಪಾಪ ಅವನಿಗೆ ಯಾರಾದ್ರೂ ಮದುವೆ ಮಾಡಾರಮ್ಮ. ಅವಳು ಏನು ಅನ್ಕೊಂಡಿದ್ಲು, ಒಟ್ಟಿನಲ್ಲಿ ಇವ್ನಿಗೆ ಮದುವೆ ಮಾಡೋದು ಬೇಡ, ಎಲ್ಲ ನನಗೆ ಆಗಲಿ ಆಸ್ತಿ, ಎಲ್ಲ ನನಗೂ ನನ್ನ ಮಕ್ಕಳಿಗೆ ಆಗಲಿ ಎಂಬ ಆಸ್ತಿ ಎಂಬುದು ಇತ್ತು ಇವಳಿಗೆ. ಸಾಯ್ಸ್ಯಾರು ಬರಲಿ ತಡಿಗೆ. ಆ ಹುಡುಗನ್ನ ಒಂದು ತಾಂಡಾಗಲ್ಲೆಲ್ಲ ಸಣ್ಣ ಮರೂರಾಗ ಎಲ್ಲ ಬಿಟ್ಟವಳೆ. 2 ಹುಡುಗರನ್ನು ಕರ್ಕ ಬರಲಿ, ಸಾಸ್ಯಾರು ಬರಲಿ. ಸಾಸ್ಯಾರು ಬಂದಾಗ ಇದ್ದಾವೆ. ಸಾಸ್ಯಾರು ಬಂದಾಗ ಇರೋದು ನೋಡು. ಇವಳಿಗೆ ಅಂತ ಹೊತ್ತು ಬರುತ್ತೆ ಅಂತ ಈಗ ಏನಂದಿದ್ಲು ಅನ್ಮಂತ ನೋಡಿಲ್ಲ ಸ್ಮಕ. ಓದ್ತಾರ ಅವರು. ಅಲ್ಲಿಗೆ ಓದಕ್ಕೆ ಬಿಟ್ಟವಳೆ ಗೊತ್ತಾರ್ತಾರೆ. ಅಲ್ಲಿ ಅವರು ದೊಡ್ಡವರೇ ಆಗ್ಯಾರೆ ನಮ್ಮ ಹುಡುಗರು. ಒಂದು ಹುಡುಗ ಮಾತ್ರ ಬರುತ್ತೆ, ಇನ್ನೊಂದು ಹುಡುಗ ಬರಲ್ಲ. ಇಬ್ರು ಬರಲಿ, ಅವಾಗ ಗೊತ್ತಾಗುತ್ತೆ ನನಗಿಬ್ರು ಗಂಡು ಮಕ್ಳು ಇದ್ದಾರೆ, ಎಲ್ಲ ನಮಗೆ ಆಗಲಿ ಎಂಬುದು ಆಸ್ತಿ ಎಂಬುದು ಇತ್ತು ಇವಳಿಗೆ. ಆಸ್ತಿಗೋಸ್ಕರ ಕಣೆ ಇಲ್ಲಿ ಸೇರ್ಕೊಂಡಿರೋದು ಇವಳು ಬಂದು. ತಮ್ಮನ ಆಸ್ತಿಗೋಸ್ಕರ ಬಂದು ಇಲ್ಲಿ ಸೇರ್ಕೊಂಡಿರೋದು.
ಕಣಿ ಕಾಲು ಮುರಿದೈತೆ ಗಂಡಂದು ಎಲ್ಲ ಸಾಕ್ರಿ ಮಾಡಕ್ಕೆ ಆ ಅಜ್ಜಿನ ಕರ್ಸಿ ಅವಳೆ ಆ ಅಜ್ಜಿಗೆ ಹೇಳ್ಬೇಕು ನಾವು ಅಜಯ್ ಹೋಗು ಸುಮ್ಮನೆ ಇಲ್ಲಿ ಯಾಕೆ ಬಂದಿದೀಯ ಅಂತೇಳಿ ಆ ಅಜ್ಜಿನೇ ನನಗೆ ಬೈತಾಳೆ ಅಂದಾಗ ಬೈನಾಗ ಕರಿಯೇನ ಅಜ್ಜಿನ ಅಲ್ಲ ಐತಮ್ಮ ಕರಿಯೇನಿ ಅವಳ ಹತ್ಲಾಗ ಓದ್ಲು 7 ಮಂತ್ ತಕ್ಕ ಓದ್ಲೇನ ತಡಿ ಕರಿತೀನಿ ಅಜಯ್ ಅಜಯ್ ಅಜ್ಜಿ ಬಾ ಬಾ ಇಲ್ಲ ಅಜ್ಜಿ ಹೆಸ್ರು ಅಂತದೇ ಜಯಕಯ್ಯ ಯಾಂತ ಮದ್ರೆ ಹೆಸರು ನನಗೆ ಗೊತ್ತಿಲ್ಲ ಸರಿಯಾಗಿ ಕರಿ ಅಜ್ಜ ಬಾ ಅಂತಂದು ಬಾರಜ್ಜೆ ಬಾ ಇಲ್ಲಿ ನನ್ನೇನು ಮನೆ ಕರೆದಿದ್ದು ನನ್ನೇ ಜಯ್ ನಿನ್ನ ಹೆಸ್ರೇನು ನಿನ್ನ ಹೆಸ್ರೇ ಅಂತ ನಮಗೆ ಗೊತ್ತೇ ಆಗಲಿಲ್ಲಮ್ಮ ನಾವು ಅವಾಗ ಮಾತಾಡಿಸ್ತಿದ್ವಿ ನೀನು ಈ ನಡುವೆ ಯಾಕ ನಿನ್ನ ಸಚೆ ಮಾತು ಕೇಳ್ಕೊಂಡು ಮಾತಾಡಿಸ್ದಂಗಾದೆ ಒಳ್ಳೆಯಳಲ್ಲ ಕಣಮನೆ ಅವಳು ಒಳ್ಳೆಯಳಲ್ಲ ಬರೀನೇ ಗಂಡನ್ನ ಅಲ್ಲಿ ಮನ್ಗಿಸಿ ಅದೇ ಓಡಾಡ್ತಾಳೆ ಅವ್ನಿಗೆ ಉಣ್ಸೋದು ತಿನ್ಸೋದೆ ಆತನ ಮಾಡಿದೆ ಹಣ್ಣು ಬಾಂಪ್ಲ ಸುಲ್ ಕೊಡೋದೆ ಆತನ ಮಾಡಿದ್ರೆ ಅಪ್ಪನ ಎತ್ಕೊಂಬಲ್ಲೆ ನಮ್ಮ ಬರೀ ಅಲ್ಲಿ ಇಲ್ಲಿ ಆ ಮನೆ ಈ ಮನೆ ಆ ಮನೆ ಈ ಮನೆ ಸುತ್ತುತ್ತಾ ಇರ್ತಾಳೆ ಅವಳು ಏನು ಹೇಳ್ಕೆ ಬಾ ವಾನನ ಮಾತಾಡ್ಸಿರೆ ನನ್ನ ಮೇಲೆ ಹಂಗೇನೆ ಸಿಟ್ಟು ಹಾಕ್ತಾಳೆ ಅತ್ತೆ ಕಣಮ್ನಿ ಮಾತಾಡ್ಸಲ್ಲ ನಾನು ಯಾಕೆ ಮಾಡ್ತೀವಿ ಸುಮ್ಕಿರು ಅವಳೆಲ್ಲ ಮಾಡ್ತಾಳೆ ಸುಮ್ಮನೆ ಹೋಗು ಊರ್ ಕಡಿಕೆ ಅವಳೇನು ಬಂದು ನೀನು ಮಾಡಿತ್ತವಳೆ ಇಲ್ಲಿ ಗಂಡ ಕಾಲು ಮುರ್ಕೊಂಡು ಒಂದಿಟ್ಟು ಓಡಾಡ್ದಂಗಿರೋದಕ್ಕೆ ನೀನು ಕರೆಸ್ಕೊಂಡವಳೆ ನಿನಗೇನೋ ಸೆನಕಿಲ್ಲ ಅಂದ್ರೆ ಬಂದು ನೋಡ್ತಾಳೆ ನಿನ್ನ ಮಗಳು ನೋಡ್ಲವಳು ನಿನ್ನ ಮಕ್ಕಳನ್ನ ಹೇಳ್ ಕಳಿಸ್ಕೆ ಹಿಂಗೆ ಅಂತಾಳೆ ನಾನು ಬಂದು ಅಲ್ಲಿ ಕಾಪುರ ಮಾಡಿ ಅವಳೆ ಮದುವೆ ಆಗಿರೋ ಋಣಕ್ಕೆ ಬಂದು ಇಲ್ಲಿ ತವ್ರ ಮನೆಗೆ ಸೇರ್ಕೊಂಡವಳಲ್ಲ ನೀನು ಯಾಕೆ ಬಂದು ಇಲ್ಲಿ ಮಾಡ್ತೀಯ ನೀ ಮಗ ಅಂಬೋದಿದ್ರೆ ಬಂದು ನೋಡ್ಕೊಂಡು ಹೋಗೋ ಹಣ್ಣು ಹಂಪ್ಲ ತಂದು ಕೊಟ್ಟು ಅವಳೆಲ್ಲ ನೋಡ್ಕೊಂತಾಳೆ ಏನು ಮಾಡೋಣಮ್ಮ ನನಗೆ ಮಗ ಅಂಬೋದು ಒಂದು ಸೂಸ ಆಸೆ ಐತಿ ಅಕ್ಕಯ್ಯ ಏನು ಮಾಡೋಣ ಅವನ್ನ ಓಟುನು ಹಂಗೆ ಬಿಡ್ತಾಳೆ ಓಟು ನೋಡ್ಕೊಂಬಲ್ಲ ಬಾಸ್ ಹಾಕೋದು ಬಳಿಯೋದು ಎಲ್ಲ ಮಾಡಲ್ಲ 9 ಕಯ್ಯ ಇದು ನಾನು ಅವನ ಮಕ್ಕ ನೋಡ್ಕೊಂಡೆ ಇನ್ನು ಅವಳ ಮಕ್ಕ ನೋಡ್ಕೊಂಡೇನಿಲ್ಲ ಏನು ಮಾಡೋಣ ಅವ್ಳು ಬರೀ ಮನೆ ಸುತ್ತರಿತಾಳೆ ಉಣ್ಸೋದೆ ತಿನ್ಸೋದೆ ಆತನ ಈಗ ಕೊಡೋದು ಅದು ಹಣ್ಣು ಹಂಪ್ಲು ಕೊಡೋದು ಅದೆಲ್ಲ ಮಾಡಲ್ಲ ಅದಕ್ಕೆ ಅಮ್ಮ ಇಲ್ಲೋ ಇದಿ ಏನು ಮಾಡೋಣ ಎಲ್ಲ ನಾನು ನೋಡ್ಕೊಂತಾಳೆ ಹೋಗು ಮಾಡ್ಲಾಳೆ ನೀನು ಇಲ್ದಿದ್ರೆ ಗನ್ವ ಮಾಡ್ತಾಳೆ ನಿನ್ಗೇನಿಂದನ ಪಾಪ ಅವಾಗ ನಿನಗೆ ಸೆನಕಿಲ್ದಿರ್ಲಿಲ್ವಂತೆ ಅವಾಗ ಒಂದು ವಾರ ಮೂಲೆಗೆ ಬಿದ್ದಿದ್ರು ಬಂದಿರ್ಲಿಲ್ವಂತೆ ನೋಡಕ್ಕೂ ಬಂದಿರಲಿಲ್ಲ ಯಾತನ ಬದುಕಿದ್ದಾಗ ಮಾತ್ರ ಭಾರತಿ ಅಂತ ಹೇಳಿ ಕಳಿಸ್ತಾಳೆ ನನ್ಗಾಲೇ ಸಾಕಾಯ್ತು ಮಾಡೋಕ್ಕಾಗಲ್ಲ ಅಡುಗೆ ಸೊಪ್ಪು ನೋಡ್ಕೋಬೇಕು ನನ್ನ ಕೈಲಿ ಎತ್ತಕ್ಕೆ ಉಳ್ಸೋಕ್ಕಾಗಲ್ಲಮ್ಮ ಸುಮ್ಮನೆ ಹೋಗಿ ಮಾಡ್ಕೊಂಡು ಉಣ್ಕೊಂಡು ಸುಮ್ಮನೆ ಇರು ದುಡ್ಡು ಪಂಡು ಯಾತು ಕಳ್ಕೊಂಬಕ್ಕೆ ಹೋಗ್ಬೇಡ ಸುಮ್ಮನೆ ಇಕ್ಕ ಇವಳು ಏನಿಲ್ಲ ಎಲ್ಲ ಇಸ್ಕೊಂಡು ತೆಪ್ಪನಾಗ್ತಾಳೆ ಹೋಗಿ ಏನಾರ ಬಂದು ನೋಡ್ತಾಳೆ ನೋಡೊಂದು ವಾರ ನೆಲಕ್ಕೆ ಬಿದ್ದಿದ್ರು ಬಂದು ನೋಡಿಲ್ವಲ್ಲ ಒಂದು ವಾರ ಕಣಮ್ಮ ನಾನೇನೇ ದೇಕೆಂಡು ಮಾಡ್ಕೊಂಡು ನೀ ಕಾಲು ಬತ್ತಿರ್ಲಿಲ್ಲ ಬಲ್ಗಾಲ ಯಾಕ ನಾನು ಶಕ್ತಿ ಬಿದ್ದಂಗೆ ಬಿದ್ದು ಕಾಲೇ ಬತ್ತಿರ್ಲಿಲ್ಲ ಎದ್ದೊಳಕ್ಕಾಗ್ತಿರ್ಲಿಲ್ಲ ಓಡಾಡೋಕ್ಕಾಗ್ತಿರ್ಲಿಲ್ಲ ಹಂಗಾಗ್ಬಿಟ್ಟಿತ್ತು ಕಣಮ್ಮ ಏನು ಮಾಡೋಣ ಇಂಥ ಮನೆ ಆಡ್ಮೇಲೆ ಹೋಗಿ ನನ್ನ ಮಗ ಮದುವೆ ಮಾಡ್ಕೊಂಡು ಅವನು ಅಂತಾನೆ ಸುಮ್ಕಿರ್ ಜೋರು ಮಾಡಿ ಕರ್ಕೊಂಬರೋಲ್ಲ ಅಂತ ಹೇಳಿ ಅವಾಗ ಹೇಳಿದ್ನಿ ಕರ್ಕೊಂಬರ್ಲಿಲ್ಲ ಅದೇ ಸುಮ್ಕಾದೆ ನಾನು ಅದಕ್ಕೆ ಸುಮ್ಕಾದೆ ಏನು ಮಾಡೋಣ ಅವನು ಹೇಳಿರೆ ನನ್ನ ಮೇಲೆ ನಿಗ್ರಾಡೋಣ ಅವ್ನಿಗೂ ಆಗ್ಬೇಕು ಸುಮ್ಕಿರು ನನ್ನ ಮಗನೂ ಒಳ್ಳೆನಲ್ಲ ನನ್ನ ಮಗ ನ್ಯಾಯದಾನಾಗಿದ್ರೆ ಯಾಕೆ ಹಿಂಗಾಗೋದು ಅವ್ನು ಹೆಂಡ್ತಿ ಮತ್ತೆ ಹೇಳ್ಕೊಂಡು ಇಲ್ಲೇ ಇಟ್ಕೊಂಡು ನೋಡು ಅವನು ನೋಡಕ್ಕೆ ಬಂದಿಲ್ಲ ಅಮ್ಮ ಎಂಬುದು ಅವನಿಗಿಲ್ಲಿ ಪಾಪ ಇವತ್ತು ನೋಡು ನೀನು ಎಂತಳನಾಗಲಿ ತಾಯಿನೇನೆ ಹೆಂಗೆ ಬಂದು ಹೆಂಗೆ ನೋಡ್ಕೊಂತಿ ನೋಡು ಅದಕ್ಕೆ ನೀನು ಸುಮ್ಮನೆ ಹೋಗು ಊರ್ ಕಡೆ ಅವಳೆಲ್ಲ ಮಾಡ್ತಾಳೆ ಮಾಡ್ಲೇಳು ನೀನು ಬಿಟ್ಬಿಟ್ಟು ಏನು ಮನೆ ಕೆಲಸ್ತಾಳೆ ನೀನೇನು ಮನೆ ಕೆಲಸ್ತಾಳೆ ಹಂಗೆ ಇಟ್ಕೊಂಡವಳೆ ಸಂಜಕ್ಕ ಯಾತನ ಬದುಕಿದ್ದಾಗ ಹಬ್ದಾಗಳೆದ ಮನೆ ಪನೆ ಬಳಿಬೇಕಾದಾಗ ಇವಾಗ ಗಂಡು ಕಾಲು ಮುರ್ಕೊಂಡು ಮೂಲೆಗೆ ಬಿದ್ದವನೇ ಒಟ್ಟು ಸಾಕ್ರಿ ಮಾಡ್ಬೇಕಲ್ಲ ಬಟ್ಟೆ ಬರೀ ಅವನ ಒಗಿಬೇಕು ಅಡುಗೆ ಮಾಡಿಕ್ಬೇಕು ಇವಾಗ ಬೇರೆ ಅವಳು ಬೇರೆ ಓದ್ಲು ಅಡುಗೆ ಮಾಡಿಕ್ಕಳು ಮಗಳು ಓಡೋದ್ಲು ಹೋಗಿ ಅವನು ಮದುವೆ ಆಗಿ ಅವಳು ಬಾಡಿಗೆ ಮನೆ ಮಾಡ್ಕೊಂಡು ಅಲ್ಲೆಲ್ಲ ಕಾಪುರ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾಳೆ ತಿಮ್ಮಜ್ಜಿನ ಮನೆಯಾಕೆ ಬಿಡ್ಕೊಂಡಿಲ್ಲ ಇವಳು ಸುಮ್ಮನೆ ಇದ್ದಾಳೆ ಬಿಡ್ಕೊಂಡಿಲ್ಲ ಅಪ್ಪಿಲಿಗೂ ನಾವೇನು ಬುದ್ಧಿ ಕಲಿಸಿಲ್ಲ ಇವಾಗ ಇವಳು ಬದುಕಿ ಬಗ್ಬೇಕಲ್ಲ ಅಪ್ಪಿಲ್ ಮಾಡಿ ಕಳಿಸ್ತೀನಾರ ಇವಾಗ ಅವಳು ಓಡಾಗಿರೋದಕ್ಕೆ ಇವಳಿಗೆ ಮುದ್ದೆ ಮಾಡಿಕಾರು ಇಲ್ವಲ್ಲ ಅದಕ್ಕೆ ವಜ್ಜಿನ ಹೇಳಿ ಕಳಿಸ್ಕೊಂಡಾಳೆ ಬಾರತ್ತೆ ಅಂತ ಬದುಕೋ ಭಾಳ ಇದ್ದಾಗ ಮಾತ್ರ ಹೇಳಿ ಕಳಿಸ್ಕೊಂತಾಳೆ ಬದುಕಿಲ್ದಾಗ ಸುಮ್ಮನೆ ಆಗ್ತಾಳೆ ಹಂಗೆ ಇವಾಗ ನೋಡಿ ಕಾಲು ಮುರ್ಕೊಂಡು ಅವ್ನ ಗಂಡ ಎಲ್ಲ ಒತ್ತಾಕ್ಬೇಕಲ್ಲ ಸಗಣಿನ ಅದಕ್ಕೆ ಕರ್ಸ್ಕೊಂಡವಳು ಮತ್ತೆ ಇಂಥ ಬದುಕಿದ್ದಾಗ ಏನಾನ ಮಾತ್ರ ಕರ್ಸ್ಕೊಂತಾಳೆ ಜೈ ಸುಮ್ಮನೆ ಹೋಗು ಊರ್ ಕಡೆಗೆ ನೀನು ಒಟ್ಟುನು ಚೆನ್ನಾಗಿಲ್ದಂಗಾದ್ರೆ ಯಾರು ನೀನು ನೋಡ್ಕೊಂಬಲ್ಲ ಅವಳಿಗೆ ಭಾಳ ಜಂಬ ಐತೆ ಅಜ್ಜಿ ನೀನು ಸುಮ್ಮನೆ ನಿಮ್ಮ ಊರ್ ಕಡೆಗೆ ನೀನು ಹೋಗು ನೀನು ಹೋಗಿ ಸುಮ್ಮನೆ ನಿನ್ನ ಪಾಡಿ ನೀನು ಮಾಡ್ಕೊಂಡು ಹೋದ್ರು ಗೊತ್ತಾಗುತ್ತೆ ಹಂಗೆ ಮಾಡೋದು ನನ್ನ ಕೈಲಿ ಆಗಲ್ಲ ಅಂತೀನಿ ನೆನ್ನೆಸಿಂದ ಒಬ್ಳೆ ಏಟ್ ಬದುಕು ಮಾಡೋಣ ಒಂದೇರು ಬಟ್ಟೆ ಇದ್ದು ಒಂದೇರು ಬಟ್ಟೆ ಒಗ್ದೆ ಇದ್ದೀನಿ ನನ್ಗೆ ಹಂಗೆ ಬೆನ್ನೆಲ್ಲ ಹೊಡಿತೈತಿ ನನ್ನ ಕೈಲೇ ಆಗಲ್ಲ ನಾನು ಹಂಗೆ ಅಂತೀನಿ ಏನೋ ನನ್ನ ಕಂಬ್ಳವಳು ಅವಳು ನೋಡು ನಾನು ಹೇಳ್ತೀನಿ ನನಗೆ ಗೊತ್ತೈತಿ ನಾನು ಹೇಳ್ತೀನಿ ಅವಳು ಆತ ಮಾಡಲ್ಲ ನೀವು ಹೇಳೋದು ಕರೆಕ್ಟಾಗೈತೆ ಕಣಮ್ಮ ಕರೆಕ್ಟಾಗೈತಿ ನನ್ನೇನು ಮೂಲಿ ಬಿದ್ರೆ ಅವಳು ನೋಡಲ್ಲ ಬದುಕಿದ್ದ ಮಾತ್ರ ಬಾ 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 ಅಂತಾಳೆ ರೀ ಆಯ್ತು ಹೇಳು ಹೋಗಿ ಸುಮ್ಮನೆ ನಿಮ್ಮ ಊರ ಕಡೆಗೆ ನೀನು ಹೋದ್ರೆ ಸರಿಯಾಗುತ್ತೆ ಅವಳೆಲ್ಲ ಮಾಡ್ಲೇಳು ಗೊತ್ತಾಗುತ್ತೆ ಹಂಗೆ ಹಣ್ಣು ಹಂಪ್ಲ ಸುಲ್ಕೊಡೋದ ಯಾತನ ಮಾಡಲ್ಲ ಹೋಗಿ ತಿನ್ಕೊಂಡ್ರವ
ಬತ್ತೀನಿ ತಡಿ ಅವ್ನಿಗೆ ಯಾತನ ಒಂದು ಲೋಟ ಹಾಲು ಪಾಲಕ್ಕೆ ಹಾಕ್ಕೊಡೋದ ಯಾತು ಮಾಡಲ್ಲ ಹೋಗ್ತಾಳೆ ಬಿಟ್ಟು ಸುತ್ತರಿಯಕ್ಕೆ ಹೋಗ್ತಾಳೆ ಮನೆ ನೋಡು ಪಾಪ ಅಜ್ಜಿ ಒಂದಿಟ್ಟು ತಿಳುವಳಿಕೆ ಕಮ್ಮಿ ಅವಜ್ಜಿಗೆ ತಿಳಿಯಲ್ಲ ಅಂತ ಅದಕ್ಕೂ ಎಲ್ಲ ತಿಳಿತೈತೆ ಸುಮ್ಮನೆ ಮಾತಾಡುತ್ತೆ ಅಷ್ಟೇ ಮಾತಾಡೋ ರೀತಿಯಾಗೆ ತಿಳಿಯಲ್ಲ ಅನ್ಕೋಬೇಕು ಯಾರ ನಾನು ಪಾಪ ಮೊದ್ಲಿಂದ ಅಲ್ವಾ ಹಂಗೆ ಅವರು ಅವಜ್ಜಿ ಪಾಪ ಹೆಂಗೆ ಮಾಡುತ್ತೆ ಎಲ್ಲ ಅವಜ್ಜಿ ತ ಸಾಕ್ರಿ ಮಾಡ್ತಾಳೆ ಅದಕ್ಕೆ ಹೋಗ್ಲು ಸುಮ್ಕಿರ ಅವಜ್ಜಿ ಮನೆ ಕಡೆಗೆ ಹೋದ್ರೆ ಗೊತ್ತಾಗುತ್ತೆ ಅವಳಿಗೆ ಪಾಪ ಅವನಿಗೆ ಯಾತು ನೋಡ್ಕೊಂಬಲ್ವಂತೆ ಅವನಿಗೂ ಆಗ್ಬೇಕಾಗ ಎಂಟಿ ಮತ್ತೆ ಕೇಳ್ತಿದ್ದ ಅವನಿಗೂ ಆಗ್ಬೇಕು ಅವ್ನು ಸುಮಾರು ರವಿ ಅಲ್ಲ ರೇವಿ ರೇವಿಗೆ ಗೊತ್ತಾಗ್ಬೇಕು ರೇವಿಗೆ ನೋಡಿದ್ರಲ್ಲ ವೀಕ್ಷಕರೇ ಇವಳು ಅವ್ರ ಅತ್ತೆನ ಕರ್ಕೊಂಬಂದು ಕೆಲಸ ಮಾಡೋಕೆ ಅಯ್ಯ ಅನಿಸ್ತಾ ಇದ್ದಾಳೆ ಅದಕ್ಕೆ ಸುಮ್ಮನೆ ಊರ ಕಡೆಗೆ ಹೋಗಂತ ಹೇಳ್ತಾ ಇದೆ ಪಾಪ ಆ ಅಜ್ಜಿ ನೆಲಕ್ಕೆ ಬಿದ್ದರೆ ಚೆನ್ನಾಗಿಲ್ದಂಗೆ ಹುಷಾರಿಲ್ಲ ಅಂದರೆ ಎಂದೂ ಚೆನ್ನಾಗಿಲ್ಲ ಅಂದ್ರೂ ಹೋಗಿ ನೋಡಲ್ಲ ಏನಿಲ್ಲ ಯಾತನ ಬದುಕ ಭಾಳ ಇದ್ದಾಗ ಮಾತ್ರ ಹೇಳ್ ಕಳಿಸ್ತಾಳೆ ಒಂದಿನ ಹೋಗಿ ನಮ್ಮ ಅತ್ತೆ ಅಂತೇಳಿ ಮಾಡಿಕ್ಕಿಲ್ಲ ನೋಡ್ಕೊಂಡಿಲ್ಲ ಏನಿಲ್ಲ ಎಲ್ಲದಕ್ಕೂ ಆದರೆ ಕರೆಸ್ಕೊಂತಾಳೆ ಚಾಕ್ರಿ ಮಾಡೋಕ್ಕೆ ಅದಕ್ಕೆ ನಾವು ಸುಮ್ಮನೆ ಹೋಗು ಅಂತ ಹೇಳಿ ನಾವು ಲಸ್ಮಕ್ಕೆ ಹೇಳ್ತಾ ಇದ್ದೀವಿ ಇಲ್ಲ ಅವಳು ಸರಿಯಾಗಿ ಬುದ್ಧಿ ಕಲ್ಕೋಬೇಕು ಅವಳು ಅದಕ್ಕಾಗಿ ನೋಡ್ತಾ ಇರಿ ನೆನನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅದ್ರ ಥ್ಯಾಂಕ್ ಯು ಟಾಟಾ ಬೈ ಬೈ ಸಿ ಯು